ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬರೋಬ್ಬರಿ 30 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಸಲಿಂಗಪ್ಪ ಅವರನ್ನ ಗ್ರಾಮಸ್ಥರು ಮತ್ತು ಅಭಿಮಾನಿಗಳು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಬೀಳ್ಕೊಟ್ಟಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ನೂರಾರು ಮಕ್ಕಳ ಬಾಳಿಗೆ ಬೆಳಕಾಗಿದ್ದ ಬಸಲಿಂಗಪ್ಪನವರ ಸೇವೆಯನ್ನ ಶ್ಲಾಘಿಸಿದ ಗ್ರಾಮಸ್ಥರು ಅವರಿಗೆ ಭವ್ಯ ಸನ್ಮಾನ ನೆರವೇರಿಸಿದ್ದಾರೆ. ಈ ವೇಳೆ ಭಾವುಕರಾಗಿ ಮಾತನಾಡಿದ ಬಸಲಿಂಗಪ್ಪ ಅವರು ತಮ್ಮ ವೃತ್ತಿ ಜೀವನಕ್ಕೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ನೀಡಿದ ಬೆಂಬಲವನ್ನ ಸ್ಮರಿಸಿಕೊಂಡಿದ್ದಾರೆ. ಇನ್ನು ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರಾಮಲಿಂಗಪ್ಪ ಮಾತನಾಡಿ, ಬಸಲಿಂಗಪ್ಪನವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ನೇರ ನಿಷ್ಠುರ ಮಾತುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶಕರಾಗಿದ್ದರು. ಸೇವೆಯಿಂದ ನಿವೃತ್ತರಾದರೂ ಅವರು ಸದಾ ವಿದ್ಯಾರ್ಥಿಗಳ ಪಾಲಿಗೆ ಪ್ರೇರಣೆಯಾಗುತ್ತಾರೆ ಎಂದು ಬಣ್ಣಿಸಿದ್ದಾರೆ. ಶಾಲೆಯಲ್ಲಿ ಬಂದು ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದೇನೆ. ಇವತ್ತಿನ ದಿನ 31/5/2026 ನಾನು ಇವತ್ತಿನ ನಿವೃತ್ತಿಯನ್ನು ಹೊಂದಿರುತ್ತೇನೆ. ಇವತ್ತಿನ ದಿನ ನಮ್ಮ SDM ಅಧ್ಯಕ್ಷರು ಮತ್ತು ಎಲ್ಲ ನಾಯಕಣ್ಣ, ಸುಂದರಣ್ಣ ಮತ್ತು ಆದೇಶಪ್ಪ ನಾಯಕಣ್ಣ ಮತ್ತು ಋತುಕವಾದ ಸೇವೆಯನ್ನು ಸಲ್ಲಿಸೋದಕ್ಕೆ ನಾನು ಎಲ್ಲರಿಗೆ, ಈ ಊರಿನ ಎಲ್ಲ ನಾಗರಿಕರಿಗೆ, ಹಿರಿಯರಿಗೆ, ಸಣ್ಣ ಮಕ್ಕಳಿಗೆ, ನಮ್ಮ ಶಾಲೆ ಮಕ್ಕಳಿಗೆ, ನಮ್ಮ ಎಲ್ಲ ಮಕ್ಕಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ನಾನು ಮಕ್ಕಳು ಈಗಾಗಲೇ ನಮ್ಮ ಹತ್ರ ಸಣ್ಣ PSI ಮತ್ತು ಅದೇ ರೀತಿಯಾಗಿ ಮತ್ತು ಮಲ್ಲಿಕಾರ್ಜುನ ಹಾಸ್ಟೆಲ್ ವಾರ್ಡನ್ ಆಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲ 60 ವರ್ಷದ 6 ವರ್ಷದ ಹುಡುಗ ಕಣ್ಣಂಗೆ ಕಾಣಿಸ್ತಾರೆ. ಸೊ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಣಗಳನ್ನು ಅವರಿಗೆ ಸೇವಕರಾಗಿ ಹಸನ್ಮುಖಿ, ಯಾವಾಗ ನೋಡು ನಗ್ತಿರ್ತಾರೆ ಅವರು. ಆದರೆ ಅಷ್ಟೇ ಸಿಟ್ಟು ಬಹಳ. ಯಾಕೆ ಸಿಟ್ಟು ಬಹಳ ಅಂದರೆ ತಮಗೆ ಯಾವುದು ಸರಿ ಕಾಣೋದಿಲ್ಲ ಅದನ್ನು ಖಂಡಿಸ್ತಕ್ಕಂಥ ಗುಣ ಅವರಲ್ಲಿ. ಅದು ಬೇರೆಯವರಿಗೆ ನೋವುಂಟಾಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಸರಿದಾರಿಯಲ್ಲಿ ಹೋಗ್ರಿ ಅಂತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಬಸಲಿಂಗಪ್ಪ ಅವ್ರದ್ದು ನುಡಿಗಳು. ಇವತ್ತು ಯಾವ ಅಧಿಕಾರಿ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ, ತಪ್ಪೇ. ತನ್ನ ತಪ್ಪಾದರೆ ನೇರವಾಗಿ ಹೋಗಿ ಖಾಲಿ ಬಿಡ್ತಕ್ಕಂಥ ಮುಕ್ತ ಸ್ವಭಾವ ಅವರಿಗೆ ಅವ್ರ ಹತ್ರ. ಇಂಥ ಊರಿನಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ